ನಮಸ್ಕಾರ ಎಲ್ಲರಿಗೂ. ಹೀಗೆ ಒಬ್ಬ ಬೌದ್ಧ ಸನ್ಯಾಸಿ ಬೇರೆ ಕಡೆ ಹೋಗಬೇಕು ಅಂತ ತುಂಬ ದೂರದಿಂದ ನಡೆದು ಕೊನೆಗೂ ಒಂದು ಬೆಟ್ಟದ ಮೇಲೆ ಬಂದು ನಿಲ್ತಾನೆ. ಬೆಟ್ಟದ ಆಚೆ ಇನ್ನೊಂದು ಜಾಗ ಇರುತ್ತೆ, ಆದರೆ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಮಧ್ಯೆ ಒಂದು ನದಿ ಹರಿತಾ ಇರುತ್ತೆ. ಆ ನದಿ ತುಂಬ ಪ್ರವಾಹದಿಂದ ಹರಿತಾ ಇರುತ್ತೆ. ಅವನು ಆ ಕಡೆ ಈ ಕಡೆ ನೋಡ್ತಾನೆ, ದೋಣಿ ತಗೊಂಡು ಕರ್ಕೊಂಡು ಹೋಗ್ತಾರ ಅಂತ ನೋಡ್ತಾನೆ, ಯಾರೂ ಕಾಣೋದಿಲ್ಲ. ಪ್ರಯತ್ನ ಪಡ್ತಾನೆ, ಅವನಿಗೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಹೆಂಗೆ ನಾನು ಆ ಕಡೆ ದಡಕ್ಕೆ ಹೋಗಬೇಕು ಅಂತ ಅವನು ಯೋಚನೆ ಮಾಡಿ ತುಂಬ ಸಾಕಾಗ್ಬಿಡುತ್ತೆ. ಅದಕ್ಕೆ ಅವನು ಅದೇ ಗುಡ್ಡದ ಮೇಲೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಹೀಗಿರುವಾಗ ಆ ಕಡೆ ದಡದಲ್ಲಿ ಒಬ್ಬ ಇವನ್ಕಿಂತ ವಯಸ್ಸಾದ ಸನ್ಯಾಸಿ ಒಬ್ಬ ನಿಂತಿರ್ತಾನೆ. ಅವನು ನೋಡಿದ ತಕ್ಷಣ ಈ ಸನ್ಯಾಸಿಗೆ ಒಂದು ಆಸೆ ಬರುತ್ತೆ. ನಾನು ಅವನ್ನ ಕೇಳಿದರೆ ನನ್ನನ್ನು ಅವನು ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗೋದು ಹೆಂಗೆ ಅಂತ ಹೇಳ್ತಾನೆ ಅಂತ ಹೇಳಿ ಅವನನ್ನು ಕೂಗ್ತಾನೆ, ಓ ಸಾಧು ಅಂತ. ಅವನು ಈ ಕಡೆ ತಿರುಗಿ, ಏನು ಯಾಕೆ ಕೂಗ್ತಾ ಇದೆಯಾ ನನ್ನನ್ನು ಅಂತ ಕೇಳ್ತಾನೆ. ಅವಾಗ ಈ ಕಡೆ ಇರೋ ಸನ್ಯಾಸಿ ಹೇಳ್ತಾನೆ, ನನಗೆ ಆ ಕಡೆ ದಡದಲ್ಲಿ ಬರಬೇಕು ಅಂತ ತುಂಬ ಆಸೆ ಇದೆ, ತುಂಬ ಕಷ್ಟಪಡ್ತಾ ಇದ್ದೀನಿ, ಹೇಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ದಾರಿ ಹೇಳ್ತೀಯಾ ನೀನು ಹೆಂಗೆ ಬರೋದು ಅಂತ. ಆ ಕಡೆ ನಿಂತಿರುವ ಒಬ್ಬ ವೃದ್ಧ ಸಾಧು ಯೋಚನೆ ಮಾಡಿ ಹೇಳ್ತಾನೆ, ನೀನು ಆಲ್ರೆಡಿ ಆ ಕಡೆ ದಡದಲ್ಲೇ ಇದೆಯಾ ಅಂತ. ಈ ಕಥೆಯಿಂದ ಏನು ತಿಳಿದು ಬರುತ್ತೆ ಅಂದರೆ ಸ್ನೇಹಿತರೆ, ನಾವು ಜೀವನದಲ್ಲಿ ಎಷ್ಟೊಂದು ಘಟ್ಟದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಮತ್ತು ಮಧ್ಯವಯಸ್ಕರಾಗಿದ್ದಾಗ ಮತ್ತು ಕೊನೆಯ ವಯಸ್ಸಿನಲ್ಲಿ ಏನನ್ನಾದರೂ ಒಂದನ್ನು ಬಯಸ್ತಾನೆ ಇರ್ತೀವಿ, ಏನನ್ನೋ ಒಂದನ್ನು ಹುಡುಕ್ತಾನೆ ಇರ್ತೀವಿ. ಆಸೆ ಎನ್ನುವುದು ಮಾನವನ ಬದುಕಿನಿಂದ ಮತ್ತು ಸಾವಿನ ತನಕ ಇರುವಂತಹ ಒಂದು ಸಾಮಾನ್ಯ ಸಂಗತಿಯಾಗಿದೆ. ಆಸೆಯನ್ನು ಮೀರಿ ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ. ಆಸೆಯನ್ನು ಹುಡುಕ್ತಾ ನಾವು ಕೆಲವೊಮ್ಮೆ ನಮ್ಮ ಪ್ರೆಸೆಂಟ್ ಮೂಮೆಂಟ್ಗಳನ್ನು ಕಳ್ಕೊಂಡು ಬಿಡ್ತೀವಿ, ಮತ್ತು ಸತ್ಯ ಏನು ಅನ್ನೋದನ್ನು ಅರಿಯುವುದನ್ನೇ ನಾವು ಮರೆತು ಬಿಡ್ತೀವಿ. ಕೆಲವೊಮ್ಮೆ ನಾವು ಏನು ಬಯಸ್ತಾ ಇರ್ತೀವೋ ಅದೆಲ್ಲ ನಮ್ಮೊಳಗೆ ಇರುತ್ತೆ. ಆ ಶಕ್ತಿ ಮತ್ತು ಏನನ್ನು ಬಯಸಿದ್ದೀವಿ ಅದನ್ನು ತಗೊಳ್ತಕ್ಕಂಥ ಶಕ್ತಿ, ಅದನ್ನು ಆಗುವಂಥ ಶಕ್ತಿ ನಮ್ಮೊಳಗೆ ಇರುತ್ತೆ. ಇದು ಎಲ್ಲರ ಸಬ್ಕಾನ್ಷಿಯಸ್ ಅಲ್ಲಿ ಇರುವಂತಹ ಪವರ್. ಇದು ಎಲ್ಲರ ಜೀವನದಲ್ಲಿ, ಎಲ್ಲರ ಆತ್ಮದಲ್ಲಿ, ಬ್ರಹ್ಮಾಂಡದಿಂದ ಬಂದಿರತಕ್ಕಂಥ ಶಕ್ತಿಯಾಗಿದೆ. ನಮಗೆ ಯಾವುದೋ ಒಂದು ಬೇಕು ಅಂತ ಅನ್ಕೊಳ್ತಾ ಇರೋದು ಆಲ್ರೆಡಿ ನಮ್ಮ ಇರಬಹುದು, ಅದನ್ನು ನಾವು ಸರಿಯಾಗಿ ನೋಡಿರ್ಲಿಕ್ಕಿಲ್ಲ. ಆದ್ದರಿಂದ ಈ ಕಥೆಯಿಂದ ನಾವು ಏನು ತಿಳ್ಕೋಬಹುದು ಅಂತಂದರೆ, ಎಲ್ಲ ಆಸೆ ಪಡುವುದು ತಪ್ಪಲ್ಲ, ಆದರೆ ಆ ಆಸೆಯನ್ನು ಪಡೆದುಕೊಳ್ಳೋಕ್ಕೆ ನಾವು ಹತಾಶರಾಗದೆ, ಅದು ಆಗದೇ ಇದ್ದರೆ ನಿರಾಶರಾಗದೆ, ನಮ್ಮೊಳಗೆ ಎಲ್ಲ ಶಕ್ತಿ ಇದೆ, ನಾವು ಆಲ್ರೆಡಿ ನಮಗೆ ಬೇಕಿರುವುದನ್ನು ತಗೊಳ್ಳೋಂಥ ಪವರ್ ನಮ್ಮ ಒಳಗಡೆ ಇದೆ ಅಂತ ಹೇಳಿ ನಮ್ಮ ಬ್ರಹ್ಮಾಂಡ ಶಕ್ತಿ ಏನಿದೆ ಅದನ್ನು ನಾವು ಅನುಭವಿಸಿ ಸಂಪೂರ್ಣ ಮನುಷ್ಯ ಎಕ್ಸ್ಪೀರಿಯನ್ಸನ್ನು ಕಂಡುಕೊಳ್ಳಬೇಕು ಅಂತ ಈ ಕಥೆಯಿಂದ ನಾನು ಈ ವಿಡಿಯೋದಲ್ಲಿ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.